ಗಂಗಾರತಿ ರೀತಿ ದಕ್ಷಿಣ ಕರ್ನಾಟಕದ ಜೀವನಾಡಿ ಕಾವೇರಿ ಆರತಿ ಮಾಡುವ ಸಂಬಂಧ ಯೋಜನೆ ರೂಪಿಸಲು ಸಮಿತಿ ರಚಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಸ್ಥಳ ವೀಕ್ಷಣೆ ಮಾಡಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆಯ ಸುತ್ತ ಡಿಕೆ ಶಿವಕುಮಾರ್ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಬಳಿಕ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಸರ್ಕಾರದ ವತಿಯಿಂದ 98 ಕೋಟಿ ಹಣವನ್ನು ಕಾವೇರಿ ಆರತಿ ಮಾಡುವ ಸಲುವಾಗಿ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಮೀಸಲಿಡಲಾಗಿದೆ. ಈ ಭಾಗದ ಪವಿತ್ರ ನದಿಯಾಗಿ ಜೀವನಾಡಿಯಾಗಿರುವ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸುವ ಸಲುವಾಗಿ ಅನೇಕ ಸಲಹೆಗಳನ್ನು ಪಡೆಯಲಾಗಿದೆ ಎಂದರು. ನಾಡಹಬ್ಬ ದಸರಾವನ್ನು ಸಹ ವಿನೂತನವಾಗಿ ಆಚರಿಸಲು ಚರ್ಚೆ ನಡೆಸಲಾಗಿದೆ. ಹಳೆಯ ಒಂದಷ್ಟು ಪದ್ಧತಿಗಳನ್ನು ಕೈಬಿಟ್ಟು ಹೊಸ ಪೀಳಿಗೆಯನ್ನು ಸೆಳೆಯುವಂತೆ ಚರ್ಚೆ ನಡೆಸಲಾಗಿದೆ. ಮುಖ್ಯಮಂತ್ರಿಗಳು ಶೀಘ್ರದಲ್ಲಿಯೇ ಸಭೆ ನಡೆಸೋಣ ಎಂದು ಹೇಳಿದ್ದಾರೆ. ಕಂಬಳ ನಮ್ಮ ರಾಜ್ಯದ ಕರಾವಳಿ ಭಾಗದ ವಿಶೇಷವಾದ ಆಚರಣೆ. ಹೀಗಾಗಿ ಕಂಬಳವನ್ನು ದಸರಾದಲ್ಲಿ ಸೇರಿಸಲಾಗುವುದು. ಇದಕ್ಕೆ ಸ್ಥಳ ಹುಡುಕಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ದರ್ಶನ್ ಪುಟ್ಟಣ್ಣಯ್ಯ, ದಿನೇಶ್ ಗೋಳಿಗೌಡ, ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್, ಸಿಇಒ ನಂದಿನಿ, ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಬಿಡಬ್ಲ್ಯೂಎಸ್ಎಸ್ಬಿ ಅಧ್ಯಕ್ಷ ರಾಮ್ ಪ್ರಶಾಂತ್ ಮನೋಹರ್, ಕಾವೇರಿ ನಿಗಮದ ಎಂಡಿ ಮಹೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಂಡ್ಯ, ಮೈಸೂರು ಡಿಸಿ ಇದ್ದಾರೆ, ಸಿಇಒಗಳಿದ್ದಾರೆ, ನಮ್ಮ ಕಾವೇರಿ ನಿಗಮದ ಎಂಡಿ ಇದ್ದಾರೆ ಮತ್ತು ಪ್ರವಾಸೋದ್ಯಮ ಕೆಲವು ಇಲಾಖೆಗಳನ್ನೆಲ್ಲ ಕೂಡ ನಾವು ನಿರ್ದೇಶಕರನ್ನ ಉಪನಿರ್ದೇಶಕರನ್ನ ಕರೆಸಿದ್ದೇವೆ. ಇವತ್ತು ನಾನು ಬಂದ ಉದ್ದೇಶ ನಮ್ಮ ಸರ್ಕಾರದ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಕಾವೇರಿ ಆರತಿ ಮಾಡಬೇಕು ಅಂತೇಳಿ ಹಿಂದೆ ನಾನು ಘೋಷಣೆ ಮಾಡೋಗಿದ್ದೆ. ನಿನ್ನೆ ಕ್ಯಾಬಿನೆಟ್ ಅಲ್ಲಿ 98 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಮಂಜೂರಾತಿ ಕೂಡ ಆಗಿದೆ. ಈ ಬಜೆಟ್ ಅಲ್ಲಿ ಸೇರಿಸಿದ್ದೇವೆ. ಸೊ ಈ ಕಾವೇರಿ ಆರತಿ ನಮ್ಮ ರಾಜ್ಯದ ಸಂಸ್ಕೃತಿ, ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಕೊಡಗಿನಿಂದ ಹಿಡಿದು ದಕ್ಷಿಣ ಕನ್ನಡ, ಕರಾವಳಿ ಪ್ರದೇಶ, ನಮ್ಮ ಮಲೆನಾಡು, ಬೆಂಗಳೂರು, ಮೈಸೂರು, ಚಾಮರಾಜನಗರ ಮತ್ತು ತಮಿಳುನಾಡಿನ ಕೆಲವು ಈ ನೀರನ್ನ ಯಾರು ಬಳಕೆ ಮಾಡ್ಕೊಳ್ತಾರೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅವರಲ್ಲೂ ಕೂಡ ಬಂದು ಇಲ್ಲಿ ಪ್ರವಾಸಿಗರು ಬಂದು ಆ ತಾಯಿಗೆ ಪೂಜೆ ಮಾಡಿ ಅವರು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಎಲ್ಲ ಕಡೆ ಹೋಗಿ ನಾವು ಧಾರ್ಮಿಕವಾಗಿ ಪೂಜೆ ಮಾಡ್ತೇವೆ, ಆ ರೀತಿ ಅವ್ರಿಗೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ತೀರ್ಮಾನವನ್ನು ನಮ್ಮೆಲ್ಲ ಮುಖಂಡರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಅಭಿಪ್ರಾಯನ ಕೂಡ ಪಡೆದಿದ್ದೇನೆ. ಯಾವ ರೀತಿ ನೋಡಿ ಅಪ್ಪ, ನಾನು ಬೆಳಗ್ಗೆ ಹಾಲೆ ಮಾತಾಡಿದ್ದೀನಿ. ಈ ಗ್ರೇಟರ್ ಬೆಂಗಳೂರು ಟೌನ್ಶಿಪ್, ಬಿಡದಿ ಟೌನ್ಶಿಪ್ನ 7 ಟೌನ್ಶಿಪ್ ಮಾಡಲಿಕ್ಕೆ ಪಾಪ ದೇವೇಗೌಡರಿಗೆ ನೆನಪು ಮರ್ತೋಗ್ಬಿಟ್ಟಿರ್ಬೇಕು ಅಂತ ಕಾಣ್ತದೆ. ಅವರ ಪುತ್ರ ಸುಪುತ್ರ HD ಕುಮಾರಸ್ವಾಮಿ ಅವರೇ ಇದನ್ನ ನೋಟಿಫಿಕೇಶನ್ ಮಾಡಿರೋದು. ಅವರೇ DLF ಅವ್ರ ಕೇಳಿ ಹಣ ಕಟ್ಸ್ಕೊಂಡಿದ್ದು. ಯಡಿಯೂರಪ್ಪನವ್ರು ಬಂದು ದುಡ್ಡನ್ನ ವಾಪಸ್ ಕೊಟ್ಟಿದ್ದು. ನಾನು ಯಾವ ಕಾರಣಕ್ಕೂ ನೋ ಕ್ವಶನ್ ಆಫ್ ಟೈಮ್ ಐ ವಿಲ್ ನಾಟ್ ಡಿನೋಟಿಫೈ ಇಟ್. ಐ ಆಮ್ ವೆರಿ ಸ್ಪೆಸಿಫಿಕ್. ನಾನು ಡಿನೋಟಿಫೈ ಮಾಡಕ್ಕೆ ಹೋಗಲ್ಲ. ಡಿನೋಟಿಫೈ ಮಾಡಿ ನಾನು ಕೆಟ್ಟ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಪಾಪ ರೈತಗಳಿಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಕೈಲಿ ಮಾರ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅವರೆಲ್ಲ ಪಾಪ ನರಳ್ತಾ ಇದ್ದಾರೆ. ರೈತರೇ ಬಂದು ನನ್ನ ಹತ್ರ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತ. ಬಟ್ ಒಂದು ಹೇಳ್ತೀನಿ ನಾನು, ಈ ಒಂದು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಆ ಟೌನ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಆ ರೀತಿ ಪ್ಲಾನಿಂಗ್ ನಡೀತಾ ಇದೆ. ರೈತರಿಗೂ ಕೂಡ ಅದರಿಂದ ಒಳ್ಳೆ ಪರಿಹಾರ ಮತ್ತು ಅವ್ರಿಗೇನು ಜಾಗ ನಾವು ಬಿಡ್ತೀವಿ, ಕೆಲವರು ಅಕ್ವಿಷನ್ ಅಲ್ಲಿ ಜಾಗನೂ ವಾಪಸ್ ಅವ್ರು ಕೊಡ್ತೀವಿ. ಆ ಜಾಗಕ್ಕೆ ಆ ಜಮೀನ್ಕಿನ್ನ ಜಾಸ್ತಿ ಬೆಲೆ ಬರೋ ರೀತಿ ಮಾಡ್ತೀವಿ. ನೋಡಪ್ಪ, ಈ ಒಂದು ವೇರ್ ಇಲ್ಲಿದೆ, ಎಲ್ಲಿ ಇಲ್ಲಿ ಈ ನೀರನ್ನ ಬೆಂಗಳೂರಿಗೆ ಬಿಡ್ತಾ ಇದೀವಲ್ಲ, ಯಾಕೆ ಬಿಡ್ತಾ ಇದೀವಿ? ತಮಿಳ್ನಾಡಿಗೆ ಎಷ್ಟು ಬಿಡ್ಬೇಕೋ ಬಿಡ್ತಾ ಇದೀವಿ, ಬೆಂಗಳೂರಿಗೆ ಎಷ್ಟು ಬಿಡ್ಬೇಕೋ ಬಿಡ್ತಾ ಇದೀವಿ. ಬೆಂಗಳೂರಿಗೆ ಯಾವ ಬಿಡೋ ನೀರನ್ನು ತಗೊಂಡೋಗ್ಬೇಕೋ ತಗೊಂಡೋಗ್ತೀವಿ. ತಮಿಳ್ನಾಡಿಗೆ 177 TMC ಕೊಡ್ಲೇಬೇಕು. ಮಂಡ್ಯಕ್ಕೆ ಎಷ್ಟು ನೀರು ಬಿಡಬೇಕು ಅಷ್ಟು ನೀರು ಬಿಡಲೇಬೇಕು.
ಅವೆಲ್ಲ ಹಂಗಾಗಲ್ಲ. ಎಷ್ಟು ಕೊಡ್ಬೇಕು? ಯಾರಡಿ? ಡ್ಯಾಮಿಂದ ಯಾರು ತಗೊಂಡೋಗಲ್ಲ ರೀ. ಯಾರು ಹೇಳಿದ್ದು? ಈಗ ಅಲ್ಲಪ್ಪ, ತಮ್ಮಣ್ಣವ್ರು ಪಾಪ ರಾಜಕಾರಣ ಮಾಡ್ಬೇಕು, ರಾಜಕಾರಣ ಮಾಡ್ತಾರೆ ಅಷ್ಟೇ. ತಮ್ಮಣ್ಣಂಗಿರೋದೇ ರಾಜಕಾರಣ ಅಲ್ವಾ? ಈಗ ಇಲ್ಲೊಂದು ನೀವು ನೋಡಿದೀರಾ, ಈಗ ಒಂದು ಸಪರೇಟ್ ಬೆಂಗಳೂರಿಗೆ ಕುಡಿಯೋ ನೀರು ಹೋಗೋದಕ್ಕೆ ಬಿಟ್ಟವ್ರಲ್ಲ, ಅಲ್ಲಿಂದ ನೀರು ಅಕಸ್ಮಾತ್ ತಗೊಂಡು, ಇನ್ನ ತೀರ್ಮಾನ ಆಗಿಲ್ಲ, ಅದು ತಗೊಂಡವ್ರು ಅಲ್ಲಿ ನೀರು ತಗೊಂಡು ಹೋಗ್ತಾರೆ. ಯಾರು ಇದ್ರ ಒಳಗಡೆ ಡ್ಯಾಮ್ ಒಳಗೆ ನೀರು ತಗೊಂಡು ಹೋಗಕ್ಕೆ ನಾವೇನು ದಡ್ರೇನಲ್ಲ. ಆ ನೀರು ಇಲ್ಲಿಂದಾನೇ ನೀರು ಹೋಗ್ಬೇಕಲ್ಲ. ನೀವು ನೋಡಿದಿರ ಒಂದ್ ಜಾಗ ಸ್ಪಾಟ್ ಇದೆ, ಇಲ್ಲ ಆ ನೀರು ಕುಡಿಯೋ ನೀರಿಗೆ ಹೋಗುವಂಥದ್ದು. ಕುಡಿಯೋ ನೀರು ಮತ್ತೆ ಕಾಲುವೆಗಳಿಗೆ ಹೋಗ್ತದೆ, ಕುಡಿಯೋ ನೀರು ಹೋಗ್ತದೆ, ಮಂಡ್ಯಕ್ಕೂ ನೀರು ಹೋಗ್ತದೆ, ಶ್ರೀರಂಗಪಟ್ಟಣಕ್ಕೆ ನೀರು ಬರ್ತದೆ, ಮೈಸೂರಿಗೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ತಮಿಳ್ನಾಡಿಗೂ ಹೋಗ್ತಾ ಇದೆ ನೀರು. ಈಗ ಇಲ್ಲಿಂದ ತೊರೆಕಾಡಿನಹಳ್ಳಿಗೆ ಹೋಗ್ಬೇಕಾದ್ರೆ ನೀರು ಎಷ್ಟು ಲಾಸ್ ಆಗ್ತಾ ಇದೆ ಗೊತ್ತಾ? ಆಮೇಲೆ ಎಷ್ಟು ಸಕ್ ಮಾಡ್ತಾ ಇದಾರೆ ಗೊತ್ತಾ? ಮಧ್ಯದಲ್ಲೆಲ್ಲ ಹಾಕೊಂಡು ಮೋಟರ್ ಹಾಕೊಂಡು ಈ ಶ್ರೀರಂಗಪಟ್ಟಣದವರು ಇವರೆಲ್ಲ ಎಳಿ ತಕ್ಕುದವ್ರು ನೀವು. ನಾವ್ ಇದಕ್ಕೆ ಕಾಡ್ ಬಂದ್ಬಿಟ್ಟಿದೆ ಕೆಳಗಡೆ. ಈಗ ಒಂದು ಕಾನೂನು ತಂದ್ಬಿಟ್ಟಿದ್ದೀನಿ ಈಗ ನಾನು. ಅದೇ ಆ ಕಾನೂನು ರೈತರಿಗೆ ತೊಂದರೆ